ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾ? ನಮ್ಮ ಗಾಡಿ ವೀಲ್ ಅಲೈನ್ಮೆಂಟ್ ತೊಗೊಂಡು ಮಾಡ್ಸಕ್ಕೆ ಬಂದಿದ್ದೀವಿ. ನಾನಿದ್ರೆ ಮುಕ್ಳಾರ ಹೆಂಗೆ ಬಿಡೋದು, ಜಾಕ್ ಹಚ್ಚಿಗೆ ಚೇಂಜ್ ಮಾಡಬೇಕಿತ್ತು. ಈಗಿನ ಟೆಕ್ನಾಲಜಿ ನೋಡಿ ಹೆಂಗಿದೆ, ಫುಲ್ ಅಡ್ವಾನ್ಸ್. ಸುಮ್ಮನೆ ನಿಲ್ಸಿದ್ರೆ ಸಾಕು ಎತ್ತಿ ಬಿಡ್ತಾಯಿದ್ದೆ ತಾನೇ ಮೇಲ್ಗಡೆ. ಟೈರ್ ತೊಗೊಂಡೋಗಿದ್ದಾರೆ ಮಿಷನ್ನಿಂದ ಅಣ್ಣವ್ರು ಬಂದಿವಾಗ. ಇಲ್ಲಿ ಐತೆ ನೋಡಿ, ಫುಲ್ ಬೋಳಾಗಿಬಿಟ್ಟೈತೆ. ಏರ್ ತೆಗಿತಾರೆ, ಒಂದು ಸೈಡ್ ಸೌದ್ ಬಿಟ್ಟೈತೆ ಫುಲ್. ಈ ಸೈಡ್ ಇವಾಗ ಹೆಂಗೆ ರಿಮೂವ್ ಮಾಡ್ತಾರಂತ ಅಣ್ಣ ಮಿಷನ್ನಿಂದ. ಏರ್ ತೆಗ್ದು ಬಿಟ್ರೆ ಇದಕ್ಕೆ ಇಷ್ಟಿಂದ ಏರ್ ತೆಗ್ದು ಬಿಟ್ರನಲ್ಲ. ಯಾವಾಗ ಏರ್ ಔಟ್ ಮಾಡಿದ್ರಿ ಇದಕ್ಕೆ? ಒಂದು ನಿಮಿಷ ಅಲ್ಲ, 130 140 ಇಟ್ಟಿದ್ದಿಲ್ಲ ಅದಕ್ಕೆ. ನೋಡಿ ಇವಾಗ ತೆಗಿತಾರೆ. ಟೆಕ್ನಾಲಜಿಯ ಮಿಷನ್ ಹಾಕ್ತಾವ್ರೆ. ಹೆಂಗೆ ರಿಮೂವ್ ಮಾಡ್ತಾರಂತ ಇವಾಗ. ಏನು ಹಚ್ತವ್ರೆ, ಹಚ್ಚಿ ತೆಗೆದು ಬಿಸಾಕಿಬಿಡ್ತಾರೆ. ನಾವಿದ್ದೇವೆ ಅಂತ ಬೇರೆ ಕಡೆ ಪಂಚರ್ ಶಾಪಿಗೆ ಹೋದ್ರೆ ಹಾಕ್ಲೆ ಗುದ್ದಲೆ ತೆಗಿಲೆ. ಏನು ಅನಿಸ್ತೈತಿ? ಇಷ್ಟು ಬೇಗ ಕೆಲಸ ಆಗ್ತದೆ, ಜಲ್ದಿ ಮನೆಗೆ ಹೋಗ್ತೀಯಲ್ಲ. ನಿನ್ನೆ ಫುಲ್ ನಾನು ಮಕ್ಕೊಂಡಿಲ್ಲಪ್ಪ, ಗೊತ್ತಲ್ಲ ನಿನ್ಗೆ. ಸೀಟ್ ಇಲ್ಲ ಅಂತೇಳಿ ನಿನ್ಗೆ ಚೇಟಾಗ ದಾನ ಮಾಡಿದ್ದು ನನ್ನ ಸೀಟ್. ನಾನಂದ್ರೆ ಕುತ್ಕೊಂಡ್ಬಂದಿನಿ ಮಂತ್ರಾಲಯದಿಂದ ಮಂಗಳೂರಿಗೆ. ಇವಾಗ ಬಂದು ಇಲ್ಲಿನ ಕೆಲಸ ಮಾಡ್ಸತ್ತೀವಿ. ಕೆಲಸ ಯಾವಾಗ ಮುಗಿತದೆ, ಯಾವಾಗ ಲಿವರ್ ತಗೋ ಹಾಕೋ ಜಗ್ಗದ್ ಮಾಡೋದು. ಇವಾಗ ಏನೇನಿಲ್ಲ, ಎಲ್ಲ ಫುಲ್ ಈಜಿ ಅಂದರೆ ಈಜಿ. ಎಲ್ಲ ಫುಲ್ ಟೆಕ್ನಾಲಜಿ ಭಾಳ ಅಂದ್ರೆ ಭಾಳ ಅಪ್ಡೇಟ್ ಆಗಿದೆ. ನಾನು ಇದೇ ನೋಡಿ ಸಿಕ್ಕಾಬಿಟ್ಟೆ ಶಾಕ್ ಆಗಿಬಿಟ್ಟಿದ್ದೆ. ಕೆಳಗಡೆ ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಜಾಕಿಲ್ಲ, ಏನಿಲ್ಲ, ಲಿಫ್ಟ್ ಹಾಕಿ ಹೇರಿದ್ದು ಎತ್ತು ಬಿಡ್ತಾರೆ ಮೋಟ್ರಿಂದ. ಬಾ 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 ಇಲ್ಲಿ ಕೆಳಗೆ ಬಾ. ಇಲ್ಲಿ ಬಾ, ನೀ ಬಸ್ಸ ನೋಡಿಲ್ಲ ಅಲ್ಲಿ ಇನ್ನೋರಿಗೆ ಕೆಳಗಡೆ ಐಲ್ ಸೋರ್ತೈತೆ ನೋಡು. ಅಲ್ಲಿ ಇಲ್ಲಿ ಎರಡು ಕಡೆ ಅಲ್ಲಿ ಜಾಸ್ತಿ ಸೋರ್ತೈತೆ ನೋಡು. ಅಲ್ಲಿ ಕೆಳಗಡೆ ಅಲ್ಲಿ ನೋಡು, ಅಲ್ಲಿ ನೋಡಿ. ಇಲ್ಲೂ ಪ್ಯಾಕಿಂಗ್ ಹೋಗಿದೆ, ಏನೋಗಿದೆ ಗೊತ್ತಿಲ್ಲ ನೋಡು ಅಲ್ಲಿ. ಹಾಂ ನೋಡು, ಫುಲ್ ಲೀಕೇಜ್ ಆಗಿಲ್ಲ. ವಿಡಿಯೋ ಮಾಡಿ ಸರಿ, ಏನು ಹೇಳ್ತಾರೆ ನೋಡು. ಗೈಸ್ ಪೈಪ್ ಹೊಡೆದೋಗಿದೆ ಗೈಸ್ ಇಲ್ಲಿ. ಇವಾಗ ನಮ್ಮ ಸಿಂಹಾದ್ರಿ ಸಿಂಹ ನೋಡಿದ ಮೇಲೆ ಗೊತ್ತಾಗ್ಯದ ಪೈಪ್ ಹೊಡೆದೋಗ್ಯದ ಅಂತೇಳಿ. ನೋಡಿ ಅಲ್ಲಿ ನಾನು ಯಾಕೆ ಐಲ್ ಸೋರ್ತಿದೆ ಇಲ್ಲಿ ಅನ್ಕೊಂಡಿ ನಾನು. ಮತ್ತೆ ಇಲ್ಲಿ ಗೈಸ್ ನಮ್ಮ ಬಸ್ಸಲ್ಲಿ ಆರ್ನ್ ನೋಡಿ ಎಷ್ಟಿದೆ ಅಂತ. ಅದಕ್ಕೆ ಜನರು ನಾವು ಯಾರಾದ್ರೂ ಆರ್ನ್ ಮಾಡಿದ್ರೆ ಹಿಂಗೆ ಕೋಪದಿಂದ ನೋಡ್ತಿರ್ತಾರೆ, ತಿಂದ್ಬಿಡ್ಲಾ ನಿಮ್ನ ಅಂತೇಳಿ. ನೋಡಿ ಎಷ್ಟಿದೆ ಅಂತೆ ಒಳಗಡೆ. ಇಡೀ ಬಸ್ ಇಷ್ಟು ಸ್ಟೇರಿಂಗ್ ರಾಡ್ ಕಂಟ್ರೋಲ್ ಮಾಡ್ತದೆ. ಮೇಲೆ ನೋಡಿದ್ರೆ ಇಷ್ಟು ಸ್ಟೇರಿಂಗ್ ಐತಿ. ಇದೊಂದೇ ರಾಡ್ ಅಲ್ಲಿ ಮೇಲಿಂದ ಬಂದಿರುತ್ತೆ. ಅಲ್ಲಿ ಐತಿ ನೋಡಿ ಸ್ಟೇರಿಂಗ್ ರಾಡ್ ಇದು. ಹಾ, ಸೀಲಾ ಇದು ಇಲ್ಲಿ ನೋಡಿ. ಹೌದು, ಐಲ್ ಮತ್ತೆ ಎಷ್ಟು ಕರಗಾಗೈತಲ್ಲ ನೋಡು. ಇದು ಯಾವ್ದ್ರ ಇಲ್ಲಿ? ಇದು ಯಾವ್ದ್ರದ್ದು? ಇದು ನೋಡ್ಗ ಫುಲ್ ಕರ್ರಗ ಅಂದ್ರೆ ಕರ್ರಗ. ಅಷ್ಟು ಕ್ಲಿಯರ್ ಇರ್ತೈತಿಲ್ಲ. ಹಾಂ, ಅದಕ್ಕೆ ಕರೆಕ್ಟಾಗಿ ಸ್ಟೇರಿಂಗ್ ಇದಾಗ್ತಿಲ್ಲ. ಅದು ಲೆಫ್ಟ್ ಕಟ್ಟಿಂಗ್ ಆಗ್ತಿಲ್ಲ ಫುಲ್. ಒನ್ ಟೈರ್ ಓಕೆ. ಇವಾಗ ಈ ಕಡೆದು ಆ ಕಡೆದು ಈ ಕಡೆ ಹಾಕಿದ್ದಾರೆ, ಈ ಕಡೆದು ಆ ಕಡೆ ಹಾಕ್ತಾರೆ. ಇವಾಗ ಉಲ್ಟಾ ಪಲ್ಟಿ ಮಾಡೋದು ಅಷ್ಟೇ. ಟೈರ್ ತಿಂದೆ ಅಪೋಲೋ, ಇದು ಅಪೋಲೋ ಜೋನಿಕ್ ತಗೊಂಬಂದ ನೋಡಿ. ಎರಡನೇ ಟೈರ್ ಕೂಡ ರೆಡಿ ಮಾಡ್ತಿದ್ದಾರೆ. ಇದು ಮಾತ್ರ ಫುಲ್ ಹೋಗ್ಯದ. ಎಷ್ಟು ಟ್ರಿಪ್ ನಡೀತದೆ ಅಂತ ಗೊತ್ತೇ ಇಲ್ಲ. ಫುಲ್ ಟಕಳು ಆಗಿ ಹೋಗ್ಯದ. ಟಕಳು ಬಾಬಾ. ಇನ್ನೂ ಒಂದು ಏನಿಲ್ಲ ಭಾಳ ಅಂದ್ರೆ ಒಂದು 5-6 ಟ್ರಿಪ್ ಓಡಿಸ್ಬೋದು ಇದನ್ನು ಅಷ್ಟೇ. ಈ ಕಡೆ ಎಲ್ಲ ಫುಲ್ ಹೋಗ್ಯದ. ಅಲ್ಲೆಲ್ಲಿ ಒಳಗಡೆ ಹೋಗ್ಬಿಟ್ಟದ ಈ ಟೈರ್. ನಾನೇ ಹೇಳ್ತಾ ಇದ್ದೀನಿ ಅನ್ಕೊಂಡೆ, ಅಣ್ಣನೇ ಹೇಳ್ತಿದ್ದಾರೆ ಇನ್ನೊಂದು 5,000 ಮಾತ್ರ ಓಡ್ಬೋದು, ಟೈರ್ ಫುಲ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲೆಲ್ಲ ಬಟನೂ ಇಲ್ಲ, ಏನು 5,000 ಟಾಟಾದವ್ರು ಮಾಡೋ ಕೆಲಸ ಇದು. ಇಲ್ಲೆಲ್ಲ ಶೋರೂಮಲ್ಲಿ ಮಾಡ್ತಿರೋದು. 5,000 ಕಿಲೋಮೀಟ್ರಿಗೆ ಫುಲ್ ಹೊಸ ಟೈರ ಹೋಗಿ ಹಾಕೊಂಡ್ಬಿಟ್ಟು
ಅಣ್ಣ ಇದು ನಡೆಯಂಗಿಲ್ಲ ಅಂತಂದ ಸ್ಟೆಪ್ನಿ ಟೈರ್ ಚೆನ್ನಾಗೈತೆ ಸ್ಟೆಪ್ನಿ ಟೈರ್ ಹಾಕ್ತೀವಿ ಇವಾಗ. ಇದು ಬೇಡ ಸ್ಟೆಪ್ನಿ ಇಟ್ಕೊಳ್ಳಿ ಅಂತ ಸ್ಟೆಪ್ನಿಗೆ ಡಿಕ್ಕಿಯಲ್ಲೇ ಇರೋ ಸ್ಟೆಪ್ನಿ ಟೈರ್ ತೆಗೆದು ಕೊಟ್ಟಿದ್ದೀವಿ. ಇದು ಹಾಕ್ತಾರ ನೋಡುವ, ಇದು ಚೆನ್ನಾಗೈತಿ. ಅಲೈನ್ಮೆಂಟ್ ಸರಿ. ಹಾಂ, ಒಂದು ಲೆಕ್ಕಕ್ಕೆ ಓಕೆ. ಇದನ್ನು ಕಂಪೇರ್ ಮಾಡಿದ್ರು ಅಣ್ಣ ಅದು ಬೇಡ ಅಂತ ಈ ಟೈರ್ ಫಿಟ್ ಮಾಡಿದವ್ರೆ. ಅದು ಫುಲ್ ಹೋಗಿದೆ ಬೇಡ ಅಂತ ಹೇಳಿ ಆ ಟೈರ್ ರಿಸೆಲ್ ಕಳಿಸ್ಬೇಕು. ಇನ್ನೊಂದು 5 ಟ್ರಿಪ್ ಓಡಿಸಿದ್ರೆ ರಿಸೆಲ್ಗೂ ಬರೋಂಗಿಲ್ಲ, ಬೇಡ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಸ್ಟೆಪ್ನಿ ಬಿಟ್ಟು ಹೋಗ್ಬೇಕಾದ್ರೆ ಇವಾಗ ಆಫೀಸಲ್ಲಿ ಬಿಟ್ಟು ಈ ಟೈರ್ನ ಡಿಕ್ಕಿ ಒಳಗೆ ಹಾಕ್ಬೇಕು. ಇವಾಗ ಡಿಕ್ಕಿ ಒಳಗೆ ಹಾಕ್ಬಿಟ್ಟು ಸಿಗ್ತೀನಿ. ತಾವು ಹೆದರ್ಕೊಂಡು ಗುಂಪು ಕಟ್ಕೊಂಡಿರೋ ಶಂಡ ಬಡ್ಡಿ ಮಕ್ಕಳಿಗೆ ಇಷ್ಟು ಭಂಡ ಧೈರ್ಯ ಇರಬೇಕಾದ್ರೆ ದೇಹನ ದಂಡಿಸಿ ನ್ಯಾಯವಾದ ರೀತಿಯಲ್ಲಿ ಕೂಲಿ ಸಂಪಾದನೆ ಮಾಡಿ ಅನ್ನ ತಿನ್ನೋ ನಮಗೆಷ್ಟು ಧೈರ್ಯ ಇರಬೇಕು. ಒಂದು ನಿಮಿಷದ ಕೆಲಸ. 2 ಟೈರ್ ಫಿಟ್ ಮಾಡ್ಯಾರ. ಇವಾಗ ಈ ವೀಲ್ ಎಲಿಮೆಂಟ್ಗೆ ಹಾಕೋದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಲ್ಟಿ ಮಾಡಿಸು. ಈ ಕಡೆದ ಹೊರಗಡೆ ತಿಂತಿತ್ತು, ಆ ಕಡೆ ಒಳಗಡೆ ತಿಂತಿತ್ತು. ಇವಾಗ ವೀಲ್ ಎಲಿಮೆಂಟಿಗೆ ಬಿಡಮ್ಮ. ಈ ಲಾರಿ ಆಗೋಣ ನಮ್ದೇ ಮಾಡ್ತಿರ್ಬೇಕಂತ ಅನ್ಕೊಂಡಿನಿ. ನೋಡುವ ಏನಾಗತ್ತಂತ. ಮಲಗಬೇಕು, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಫುಲ್ ಕುತ್ಕೊಂಬಂದಿನಿ ಮಂತ್ರಾಲಯದಿಂದ ಮಂಗಳೂರು. ಲಾರಿದಂದು ಬೇಗ ತೆಗೆದ್ರೆ ಅಂದ್ರೆ ನಮ್ಮದೇ. ಯಾವಾಗ ಗಾಡಿ ಮಾಡಿಕೊಂಡು 4 ತಾಸು ಮಲಗಿದ್ರೆ ಫುಲ್ ನಿಮ್ಮದೇ ಒಂಥರ. ಏನು ಬಿಟ್ಟರೆ ನಿದ್ದೆ ಬಿಡೋಕ್ಕಾಗಲ್ಲ. ಏನು ಹೇಳಿ, ನಿದ್ದೆ ಭಾಳ ಇಂಪಾರ್ಟೆಂಟ್ ಮನುಷ್ಯ. ನೋಡುವ ರೇವಿಸ್ ತೆಗಿತಾನೆ. ಇವಾಗ ತೆಗೆದ್ಮೇಲೆ ನಮ್ಮ ಬಸ್ ಹಾಕುವ. ಗಾಯ್ಸ್, ನಾ ವಿಡಿಯೋ ಮಾಡೋದು ನೋಡಿ ಎಲ್ಲರ ಮುಂದೋಗಿ ನಗಡಾಕತ್ತಾನೆ. ಸಣ್ಣ ಸಣ್ಣ ವಿಡಿಯೋ ಎಲ್ಲ ಮಾಡ್ತಾನೆ ಅಂತೇಳಿ ಈ ಅಪೋಲದಾಗೆಲ್ಲ ಕೆಲಸ ಮಾಡೋರು ಮುಂದೋಗಿ ನನಗೆ ಹಸ ಮಾಡ್ತಾ ಇದ್ದಾನೆ. ಇವಾಗ ನನ್ನ ಹತ್ರ ಅವಾಗ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಅವ್ರ ಹತ್ರ ಅಂದ್ರೆ ಚಂತಾನೆ ವಿಡಿಯೋ ಮಾಡಕ್ ಚಾಲೂ ಮಾಡಿಬಿಟ್ಟ ನೀವು ಅಂತ ಹೇಳಕತ್ತಾನೆ. ಗಾಯ್ಸ್ ನೋಡಿ, ಇಂಥ ಬ್ರದರ್ಗಳು ಯಾರಿಗೆ ಸಿಗ್ತಾರಾ? चीटिंग करता है तू, चीटिंग 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 करता है तू. ಅವ್ರು ಕೇಳಿದ್ರು ಅವನೇನಕ್ಕೆ ವಿಡಿಯೋ ಮಾಡ್ತಾ ಇದ್ದಾನೆ. ಹೊಸ ಯೂಟ್ಯೂಬ್ ಚಾನಲ್ ಅವ್ರಿಗೆ ಎಲ್ಲರೂ ವಿಡಿಯೋ ಮಾಡ್ತಾರೆ. ಸಬ್ಸ್ಕ್ರೈಬ್ ಮಾಡಿಸಿದಿಲ್ಲ ಎಲ್ಲರಿಗೆ ಹೇಳಿ. ಗಾಯ್ಸ್ ನೀವು ಮಾಡಿ ಗಾಯ್ಸ್, ಬೇಗ ಬೇಗ. ಇನ್ನೇ ಶೋರೂಮ್ಗೆ ಹೋದಾಗ ಗಾಡಿ ಯಾರು ಮುಟ್ತಿರ್ಲಿಲ್ಲ. ಅಪೋಲೋಗೆ ಬಂದ್ರೆ ಅವರೇ ಗಾಡಿ ಓಡಿಸ್ತಾನೆ. ಡ್ರೈವರ್ ಸುಮ್ಮನೆ ನಿಂತು ನೋಡ್ತಾನೆ. ಅಪೋಲೊಳಗೆ ಇದನ್ನು ಫೆಸಿಲಿಟಿ ಐತಿ. ಏನು ಹೇಳು ಏನಣ್ಣ? ಶೋರೂಮ್ಗೆ ಹೋದ್ರೆ ಟಾಟಾದವ್ರು ಗಾಡಿನೇ ಮುಟ್ಟಂಗಿಲ್ಲ. ವೀಲ್ ಎಲಿಮೆಂಟ್ ಮಾಡಿದ್ರೆ ನೀನೇ ತಂದ ಚೋ ನಮ್ಗೆ ಯಾರಿಗೆ ಬರಂಗಿಲ್ಲ ಅಂತಾರೆ. ಅಪೋಲೋಗೆ ಬಂದ್ರೆ ಇದು ಬೆನಿಫಿಟ್ ನೋಡಿ. ಏನು ಹೇಳ್ತೀವಿ? ತರ್ತಿದ್ದಾರೆ ನೋಡಿ. ಅಣ್ಣ ಇಲ್ಲಿಗೊಂದು ಸಿಗ್ನಲ್ ಕೊಡ್ತಾನೆ. ವೀಲ್ ಎಲಿಮೆಂಟ್ ಎಂಡಿಂಗ್ ಹೋಗಿದೆ ಅಂತ ವೀಲ್ ಎಲಿಮೆಂಟ್ ಮಾಡ್ಸಕ್ ಬರಲ್ಲ ಅಂತ ಅಂದ್ಬಿಟ್ರು ಗೈಸ್. ನೋಡಿ, ಟೈರ್ ಚೇಂಜ್ ಮಾಡ್ಸಕ್ಕೆ 660 ರೂಪಾಯಿ ಆಗೈತೆ ಬಿಲ್ಲು. ಅಪೋಲೋ ರಿವರ್ಸ್ ತೆಗಿತಾ ಇದ್ದಾನೆ ಭಯ್ಯ. ಶೋರೂಮ್ಗೆ ಹೋಗಿ ಫುಲ್ ರೆಡಿ ಮಾಡಿಸ್ಬೇಕು. ಎಂಡಿಂಗ್ ಎಲ್ಲ ರೆಡಿ ಮಾಡಿಸಿದ್ಮೇಲೆ ವೀಲ್ ಎಲಿಮೆಂಟ್ ಮಾಡಿಸೋದು. ಒಂದು ಟ್ರಿಪ್ ಏನಿಲ್ಲ ಅಂದ್ರೆ ನಿಲ್ಬೇಕು. ಒಂದು ಟ್ರಿಪ್ಪಲ್ಲಿ ಕೆಲಸ ಆಗೋದಿಲ್ಲ. ಮಂತ್ರಾಲಯದ ಟೈರ್ ಚೇಂಜ್ ಮಾಡಿದ್ವಿ ಅಂದ್ರೆ ಎಲ್ಲ ವೇಸ್ಟ್ ಆಗ್ತಿತ್ತಲ್ಲ. ಸುಮ್ಮನೆ ನಿನ್ನೆ ಚೇಂಜ್ ಮಾಡ್ಬೇಕಂತಿದ್ದೀವಿ ನಾವು. ಮಂತ್ರಾಲಯದಾಗ ಎಲ್ಲ ಚೆಡ್ ಎರ್ದು ಹೋಗ್ತಿತ್ತು. ಜಾಕ್ ಹಚ್ಚಿ ಗೇಸಿ ಟೈರ್ ತೆಗೆದು ಎಲ್ಲ ಫಿಟ್ ಮಾಡೋಕ್ಕೆ. ಇದು ಅಂದರೆ ವೀಲ್ ಎಲಿಮೆಂಟ ಮಾಡೋಂಗಿಲ್ಲ ಅವರು. ಫುಲ್ ಎಂಡ್ ಹೋಗಿದೆ ಅಂತಂದು. ಸ್ಯಾಡ್ ಬಾಯ್ ನೋಡಿ ಹೆಂಗೆ ಕೂತಿದ್ದಾನೆ. ನಿದ್ದೆ ಎಲ್ಲ ಬಟ್ ಬಂದ್ರೆ ಕೆಲಸ ಆಗ್ಲಿಲ್ಲಲ್ಲ, ಏನ್ ಅನ್ಸ್ತೈತಿ? ಬೇಜಾರಾಗತ್ತಲ್ಲ ಕೆಲಸ ಆಗ್ಲಿಲ್ಲ ಅಂದ್ರೆ. ಬೆಳಗ್ಗೆ 8 ಗಂಟೆಗೆ ಬಂದು ನಿಂತೀವಿ. 11:30 ಆಗೈತಿ. ಕೆಲಸ ವೀಲ್ ಅಲೈನ್ಮೆಂಟ್ ಆಗಲಿ. ಅದೇನೋ ವೀಲ್ ಅಲೈನ್ಮೆಂಟ್ ಎಂಡಿಂಗ್ ಆಗಿದೆ ಅಂತ ತೆಗೆದುಬಿಟ್ಟು ತಗೊಂಡೋಗಿ ರೆಡಿ ಆಗ್ತಿದ ಮೇಲೆ ವೀಲ್ ಅಲೈನ್ಮೆಂಟ್ ಮಾಡ್ತೀವಿ ಅಂತಿದ್ದೆ ನಾವು. ಇಲ್ಲ ಅಂತಂದ್ರೆ ಮಾಡಿದ್ರು ವೇಸ್ಟ್ ಸುಮ್ಮನೆ ಮಾರ್ಕ್ಸ್ಬೇಡ ಅಂತ ಹೇಳಿದ್ರು ಅವರೆಲ್ಲ. ಇದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿ ಕೆಲಸ ತುಂಬ ಇದೆ. ಗಾಡಿಯಲ್ಲಿ ಪಾರ್ಕ್ ಮಾಡಿ ನನಗೆ ನಿದ್ದೆ ಮಾಡೋ ಚಿಂತೆ. ಈ ಅಣ್ಣಗೆ ಗಾಡಿ ಎಲ್ಲಿ ಪಾರ್ಕ್ ಮಾಡಿ ಮನೆಗೆ ಹೋಗ್ಲಿ ಅನ್ನೋ ಚಿಂತೆ.
ಅಲ್ಲಿ ಏನೋ ಚೂರು ಕೆಲಸ ಇದೆ, ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ, ನಮ್ಮ ಕೆಲಸ ನಾವು ಮಾಡೋಣ, ದೂರ ಹೋಗ್ಬೇಡ, ಅವ್ರ ಸವಾಸನೆ ಬೇಡ ನಮಗೆ. ಒಂದು ಹಿಂದೆ ಮತ್ತು ಈ ಕಡೆ ಫುಲ್ ಗಾಡಿ ವಾಶ್ ಆಗಿದೆ. ಈ ಕಡೆ ಒಂದು ಸ್ವಲ್ಪ ಅರ್ಧ ಉಳಿದಿದೆ, ಅದೊಂದು ಅರ್ಧ ಮಾಡಿದ್ರೆ ಮುಗೀತಷ್ಟೇ. ನೋಡಿ ಅಲ್ಲಿವರೆಗಾಗಿದೆ, ಇನ್ನೂ ಚೂರು ಬಾಕಿ ಇದೆ, ಅಷ್ಟು ಮುಗಿಸಿರ್ತೀನಿ. ಆಮೇಲೆ ಮಲ್ಗೋಗಂತ ಹೋದ ಫ್ರೆಂಡ್ಸ್, ನಿದ್ದೆನೇ ಬರ್ತಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗ್ತಿದೆ. ಸುಮ್ಮನೆ ಫ್ರೆಶ್ ಮಾಡಿಕೊಂಡು ಆ ಬಸ್ಸು ಅಲ್ಲೇ ಐತೆ, ಇಲ್ಲೇ ಅದೊಂದು ಹೋಟೆಲ್ ಐತೆ ಅಂತಂದು ಅಣ್ಣ ಇದನ್ನು ಕರ್ಕೊಂಡು ಮಲಗಿದೆ. ಮಲಗಬೇಕಂತ ನಿದ್ದೆನೇ ಬರ್ತಿಲ್ಲ, ಹೊಟ್ಟೆ ಹಸ್ವಾಗ್ತೈತೆ. ಊಟ ಮಾಡ್ಕೊಂಡು ಮಲಗಿದೆ ಅಂತ ಗೊತ್ತಿಲ್ಲ. ಹೊಟ್ಟೆ ಹಸ್ವಾದಾಗ ಆಗೋ ಫೀಲಿಂಗ್ ಇದೆಯಲ್ಲ, ಏನೋ ಒಂಥರ ಡಿಫ್ರೆಂಟ್, ತಡ್ಕೊಳಕ್ಕಾಗೋದಿಲ್ಲ. ಹೋಗ್ತಾ ಇದ್ದೀನಿ ಹಿಂಗಾದ್ರೂ ಇದೆಯಾ ಅಂತ. ಇಲ್ಲಿ ಇಲ್ಲ, ಇಲ್ಲಿ ಬೇರೆ ಇದೆ. ನೋಡುವ ಮುಂದೆ ಹೋಗೋಣ ಮತ್ತೆ ಆಮೇಲೆ ಇಲ್ಲಿ ಯಾವುದೊಂದು ಮಚ್ಚೆ ಅಂತಿದೆ, ದೊಡ್ಡದು ಕಾಣ್ತಾ ಇದೆ. ಮತ್ತೆ ದುಡ್ಡಿದ್ದೆಲ್ಲ ಇಲ್ಲಿ ಎಡಬೋದು, ಸಣ್ಣ ಹೋಟೆಲ್ ಇದ್ಯಾಕೋ ನೋಡಿದ್ರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ಇದೆ. ಮುಂದೆ ಹೋಗೋಣ, ಯಾವುದಾದ್ರು ಫುಡ್ ಇರುತ್ತಲ್ಲ ಫುಟ್ಪಾತಲ್ಲಿ, ಅಲ್ಲೇ ಹೋಗಿದ್ದಾನೆ, ಅಲ್ಲೇ ಸೆಟ್ ಆಗುತ್ತೆ ನಮಗೆ. ಬಜೆಟ್ಗೂ ಫುಡ್ಗೂ ಇಲ್ಲೆಲ್ಲ ಸೆಟ್ ಆಗಂಗಿಲ್ಲ. ಹೋಗೋಣ ಮುಂದೆ ನೋಡೋಣ. ಈ ಬಿಸಿಲಲ್ಲಿ ನಡ್ಕೊಂಬಂದು ನನ್ನ ಜಳಕನೇ ಆಗೋಯ್ತು, ಆದರೂ ಹೋಟೆಲಿಗೆ ಸಿಗೋಲ್ಲ. ಕರ್ಮಕಂಡ ಮಾಡಿ ಬೇಕಾದಾಗ ಸಿಗಂಗಿಲ್ಲ, ಬೇಕಾಗ್ಲಾರ್ದ ಅಲ್ಲೇ ಇರ್ತಾವೆ ಪಕ್ಕದಾಗ. ಒಂದು ಬಾಗ್ಲೇ ಏನು ದುರದೃಷ್ಟ ಮಾಡಿದ್ದೀನಿ ಗೊತ್ತಾಗ್ತಿಲ್ಲ. ಬಿಸಿಲಂದ್ರೆ ಸೆಕೆ ಅಂದರೆ ಕಿತ್ಕೊಂಡು ಬರ್ತಾ ಇದೆ. ಎಳ್ನೀರಾದ್ರೂ ಕುಡಿಯೋಣ ಬನ್ನಿ. ಅಂಕಲ್ ಎಳ್ನೀರು ಎಷ್ಟು? ಒಂದು ಕೊಡಿ, ಗಂಜಿ ಇರೋದು ಕೊಡಿ. ಹೊಸಾಗಿ ಊಟ ಅಂತ ಸಿಕ್ತಿಲ್ಲ, ಎಳ್ನೀರಾದ್ರೂ ಕುಡಿಯುವ ಲಾಸ್ಟ್ಗೆ. ಗಂಜಿ ಇರ್ಬೇಕು. ಕೊನೆ ಪಕ್ಷಕ್ಕೆ ಒಂದು ಸಿಕ್ತು ಗುರು, ಯಾಕೋ ದೇವ್ರಿಗೆ ಕನ್ಕೊಂಡೇ ತೋರಿಸಿಲ್ಲ. ಊಟ ಅಂತ ಆಯ್ತು, ಚೆನ್ನಾಗಿರ್ಲಿಲ್ಲ. ಊಟ ತೋರಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಆಗುತ್ತೆ, ತಿನ್ಬಿಟ್ಟೆ, ತೋರಿಸೋದೇ ಮರ್ತ್ಬಿಟ್ಟೆ. ಊಟ ಬಂದ ತಕ್ಷಣ ಊಟ ಮಾಡಿಬಿಟ್ಟೆ. ಆತರ ನೀರು ತೊಗೊಂಡಿದ್ದೀನಿ, ಸಿಕ್ಕಾಪಟ್ಟೆ ಸೆಕೆ ಇದೆ ಅಂತೇಳಿ ಬಸ್ಸವ್ರಿಗೆ ನಡ್ಕೊಂಡು ಹೋಗ್ಬೇಕಲ್ಲ. ಊಟ ಮಾಡಿದ್ದೀನಿ, ಒಂಥರ ಏನೋ ನೆಮ್ಮದಿ. ನೀರು ಕುಡ್ಕೋತ ಅಲ್ಲಿವರೆಗೆ ಹೋಗೋಣ ಇವಾಗ. ಇವತ್ತಿನ ಬ್ಲಾಗಲ್ಲಿ ಚೇಟ ಮಿಸ್ಸಿಂಗ್ ಇದ್ದ, ಬಂದ ನೋಡಿ. ಮೆಕ್ಯಾನಿಕಲ್ ಜೋರಾಗಿ ಮಾತಾಡಂಗಿದ್ರು ಏನ್ ಕೇಳಂಗಿಲ್ಲ. ನಮ್ಮ ಆಡಿಯನ್ಸ್ಗೆ ಆಡಿಯನ್ಸ್ ಕೇಳಂಗಿಲ್ಲ. ಇಲ್ಲಿ ಮೈಕ್ ನೀ ಆರ್ಡರ್ ಮಾಡಿ ಯಾವಾಗ ಬರ್ತದೆ ಅನ್ನೋದು. ಆರ್ಡರ್ ಮಾಡ್ಯಾನ ಸಾಹೇಬ. ಅಲ್ಲಿರೋದಿಲ್ಲ, ಏನ್ ಹುಡುಕಾಡ್ತಾನೋ ಹಿಂಗ ಮೈಕ್ ಅಂತ. ಏನ್ ಮೈಕ್ ಏನ್ ನಾವೇನ್ ಟೆಂಟ್ ಹೌಸ್ ಮಾಡಾಕತ್ತಿ ಏನ್? ಹಾ ನಂಗೆ ಗೊತ್ತಾಯ್ತ, ಚಿಕ್ಕ ಮೈಕ್ ಬರುತ್ತೆ, ಆ ಮೈಕ್ ಎಲ್ಲ ಬೇರೆ. ಆ ಅಂಗಡಿಯಲ್ಲಿ ಸಿಗಲ್ಲ, ಆರ್ಡರ್ ಮಾಡ್ಯಾನ ಬರುತ್ತೆ. ಇವನ ಹೆಸ್ರೇನು? ನಿನ್ ಗೊತ್ತಿಲ್ವಾ? ಹೊಸಬ್ರಾ? ನಮಗೂ ಗೊತ್ತಿಲ್ಲ ಹೊಸಬ್ರು. ನಾ ಇವತ್ತು ನೋಡಕತ್ತಿಲ್ಲ, ಅವ್ನು ಯಾರಂತ ಗೊತ್ತಿಲ್ಲ ನಮ್ಗೆ. ನಿನಗೂ ಗೊತ್ತಿಲ್ಲ? ನೀನ್ ಯಾರ ಅಣ್ಣ? ಇವತ್ತಿನ ವ್ಲಾಗಿಗೆ ಇಲ್ಲೇ ಎಂಡ್ ಮಾಡಿ ಇಲ್ಲಿಗ ಅಣ್ಣ. ವ್ಲಾಗ್ ಎಂಡ್ ಮಾಡೋಣ, ಎಂಡ್ ಮಾಡು. ಹೊಸ ವ್ಲಾಗ್ ಸ್ಟಾರ್ಟ್ ಮಾಡಮ್ ಇಲ್ಲಿಂದ. ಇವತ್ತು ಎಂಡ್ ಮಾಡೋಣ, ಎಂಡ್ ಮಾಡು. ಹೇಳು, ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಂಟೆಯನ್ನು ಒತ್ತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.